ಹಾಯ್ ಗೈಸ್, ಈ ವಿಡಿಯೋದಲ್ಲಿ ಮತ್ತೆ 1.5 ಇಂಚ್ UPVC ರ್ಯಾಂಪ್ ಪಂಪನ್ನು ಅಂದರೆ ಈ ವರ್ಷ ಮತ್ತೆ ರೀಇನ್ಸ್ಟಾಲ್ ಮಾಡಲಾಗ್ತಿದೆ. ಈ ಹಿಂದೆ ಹೋದ ವರ್ಷ ಇನ್ಸ್ಟಾಲ್ ಮಾಡಿದ್ದ ಈ ರ್ಯಾಂಪ್ ಪಂಪನ್ನು ಮಳೆಗಾಲದಲ್ಲಿ ತುಂಬ ನೀರು ಬರ್ತಾ ಇರೋದ್ರಿಂದ ಇದನ್ನು ಡಿಸ್ಕನೆಕ್ಟ್ ಮಾಡಲಾಗಿತ್ತು. ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಿ ಫ್ರೀ ಎನರ್ಜಿಯಿಂದ ನೀರು ಸಿಗುತ್ತೆ ಅಂತ ನೋಡೋಣ. ಇನ್ನು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇರೋರು ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಶಾರ್ಟ್ ವಿಡಿಯೋಕ್ಕೆ ಲೈಕ್ ಕೊಡಿ. ನೋಡಿ ಗೈಸ್, ರ್ಯಾಂಪ್ ಪಂಪ್ ಹಾಗೆ ಟೂಲ್ಸನ್ನು ಇನ್ಸ್ಟಾಲೇಷನ್ ಮಾಡುವ ಪ್ಲೇಸಲ್ಲಿ ತಂದಿಡಲಾಗಿದೆ. ಅದೇ ರೀತಿ ಡ್ರೈವ್ ಪೈಪನ್ನೆಲ್ಲ ಮೊದಲೇ ಕನೆಕ್ಟ್ ಮಾಡಿದ್ದೀನಿ. ಇನ್ಸ್ಟಾಲೇಷನ್ ಮಾಡುವ ಹಿಂದಿನ ದಿನವೇ ಈ ಡ್ರೈವ್ ಪೈಪನ್ನೆಲ್ಲ ಕನೆಕ್ಟ್ ಮಾಡಿ ಕಲ್ಲಿ ಉಜ್ಜಬಾರ್ದು ಅಂತ ಅಡಿಕೆ ಮರದ ಪೀಸನ್ನು ಕೆಳಗಡೆ ಹಾಕಿ ಇವಾಗ ಅದಕ್ಕೆ ನೆಕ್ಸ್ಟ್ ಕಟ್ಟಿ ಈ ಡ್ರೈವ್ ಪೈಪ್ನ ಹೆಡ್ ಬಂದುಬಿಟ್ಟು ಸುಮಾರು 8 ಫೀಟ್ ಹೈಟ್ ಸಿಗ್ತಾ ಇದೆ. ನೆಕ್ಸ್ಟ್ ರ್ಯಾಂಪ್ ಪಂಪನ್ನು ಇನ್ಸ್ಟಾಲೇಷನ್ ಮಾಡಿ ಯಾವ ರೀತಿ ನೀರು ಸಿಗುತ್ತೆ ಅಂತ ನೋಡೋಣ. ಡೆಲಿವರಿ ಪೈಪ್ಗಾಗಿ ಈ ರೀತಿಯ 16 mm ನೆಟಾಫಿಮ್ ಅವರ ರಿಪೈಪನ್ನು ಯೂಸ್ ಮಾಡಲಾಗ್ತಿದೆ. ಸೊ ಫೈನಲಿ 2026ರಲ್ಲಿ ಈ 1.5 ಇಂಚ್ UPVC ರ್ಯಾಂಪ್ ಪಂಪನ್ನು ಇನ್ಸ್ಟಾಲ್ ಮಾಡಿ ಸಕ್ಸಸ್ ಆಗಿದೆ. 2 ವೇಸ್ಟ್ ವಾಲ್ ಕೂಡ ಕರೆಕ್ಟ್ ಟೈಮಿಂಗ್ನೊಂದಿಗೆ ಆಪ್ರೇಟ್ ಆಗ್ತಾಯಿದೆ. ನೆಕ್ಸ್ಟ್ ಡೆಲಿವರಿ ಪೈಪ್ ಮನೆಗೆ ಹೋಗಿದೆ. ಯಾವ ರೀತಿ ಮನೆಯಲ್ಲಿ ನೀರು ಸಿಗ್ತಾ ಇದೆ ಅಂತ ನೆಕ್ಸ್ಟ್ ನೋಡೋಣ. ಕೆಳಗಡೆ ರ್ಯಾಂಪ್ ಪಂಪಿಂದ ಡೆಲಿವರಿ ಅಥವಾ ಔಟ್ಪುಟ್ ಪೈಪ್ ಬಂದುಬಿಟ್ಟು 16 mm ಡ್ರಿಪ್ ಪೈಪ್ ಬಂದುಬಿಟ್ಟು ಹೀಗೆ ಮೇಲ್ಗಡೆ ಇರುವ 1,500 ಲೀಟರ್ ಕೆಪಾಸಿಟಿಯ ವಾಟರ್ ಟ್ಯಾಂಕ್ ಜೊತೆ ಕನೆಕ್ಟ್ ಆಗಿದೆ. ನೋಡಿ, ಹೀಗೆ ಮೇಲ್ಗಡೆ ಟೈಲ್ಸನ್ನೆಲ್ಲ ಇಟ್ಟು ಕನೆಕ್ಟ್ ಮಾಡಿಡಲಾಗಿದೆ. ನೋಡಿ, ಈ ಪ್ರಮಾಣದಲ್ಲಿ ನೀರು ಸಿಗ್ತಾ ಇರುತ್ತೆ. ಕಂಟಿನ್ಯೂಸ್ 24/7 ಫ್ರೀ ಎನರ್ಜಿ ರ್ಯಾಂಪ್ ಪಂಪಿಂದ ಈ ಪ್ರಮಾಣದಲ್ಲಿ ನೀರು ಸಿಗ್ತಾ ಇರುತ್ತೆ. ಇವಾಗ ವಾಟರ್ ಫ್ಲೋ ಚೆಕ್ ಮಾಡೋದಕ್ಕೆ ಈ ಮೊಬೈಲಲ್ಲಿ ಸ್ಟಾಪ್ ವಾಚ್ ಆನ್ ಮಾಡಿ ಮತ್ತು 500 ml ಖಾಲಿ ಮೆಜರ್ ಮೈಕನ್ನು ತೆಗೆದುಕೊಂಡು ಎಷ್ಟು ಟೈಮಲ್ಲಿ ನೀರು ಸಿಗ್ತಾ ಇದೆ ಅಥವಾ ವಾಟರ್ ಫ್ಲೋ ಎಷ್ಟು ಸಿಗ್ತಾ ಇದೆ ಅಂತ ಚೆಕ್ ಮಾಡೋಣ. ಇವಾಗ ಇಲ್ಲಿ ಸ್ಟಾರ್ಟ್ ಕೊಡ್ತಾ ಇದ್ದ ಹಾಗೆ ಮೊಬೈಲಲ್ಲಿ ಸ್ಟಾಪ್ ವಾಚನ್ನು ಆನ್ ಮಾಡ್ತೀನಿ. ಕರೆಕ್ಟಾಗಿ ತೋರಿಸೋದಕ್ಕಾಗೋದಿಲ್ಲ, ಆದರೂ ಟ್ರೈ ಮಾಡ್ತೀನಿ. ಎಸ್, ಸ್ಟಾರ್ಟ್ ಕೊಟ್ಟಿದ್ದೀನಿ. ಹಿಂದೆಲ್ಲ ಟೆಸ್ಟ್ ಮಾಡಿದ ಹಾಗೆ 16 to 17 ಸೆಕೆಂಡಲ್ಲಿ 500 ml ಮೆಜರ್ ಮಗ್ ತುಂಬುತ್ತೆ. ಇವಾಗ 300 ml ಕಂಪ್ಲೀಟ್ ಆಗಿದೆ. ಎಸ್, ನೋಡ್ಬೋದು 17 ಸೆಕೆಂಡಲ್ಲಿ 500 ml ಮೆಜರ್ ಮಗ್ ತುಂಬಿದೆ. 2520 ಲೀಟರ್ ನಮಗೆ ಒಂದು ದಿನದಲ್ಲಿ ಸಿಗತ್ತೆ. ಅಂದರೆ ಯಾವುದೇ ಫ್ಯೂಲ್ ಅಥವಾ ಎಲೆಕ್ಟ್ರಿಸಿಟಿ ಇಲ್ಲದೇ ಕಂಪ್ಲೀಟ್ಲಿ ಫ್ರೀ ಎನರ್ಜಿಯಿಂದ ಈ ರ್ಯಾಂಪ್ ಪಂಪಿಂದ ನಮಗೆ 24 ಗಂಟೆ ಒಟ್ಟು 2500 ಲೀಟ್ರ್ ಅಥವಾ 2000 ಅಂತೂ ಯಾವುದೇ ಕಾರಣಕ್ಕೂ 2000 ಲೀಟ್ರ್ ಅಂತೂ ಸಿಗತ್ತೆ. ಸೊ ಫೈನಲಿ ನೋಡಿದ್ರಲ್ಲ, 2026ರಲ್ಲಿ ರ್ಯಾಂಪ್ ಪಂಪನ್ನು ಯಾವ ರೀತಿ ಇನ್ಸ್ಟಾಲ್ ಮಾಡಿ ಸಕ್ಸಸ್ ಆಗಿದೆ ಅಂತ. ಇನ್ನು ಈ ರ್ಯಾಂಪ್ ಪಂಪ್ ರಿಲೇಟೆಡ್ ವೀಡಿಯೋಸ್ ನೋಡೋದಕ್ಕೆ ಪ್ಲೀಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.